ಸೀಕ್ರೆಟ್ ಮೀಟಿಂಗ್ಗೆ ನೋ ಎಂಟ್ರಿ. ಯಾರಿಗಂದ್ರೆ ಯಾರಿಗೂ ಇಲ್ಲ ಒಳಗಡೆ ಹೋಗೋಕೆ ಅವಕಾಶ. ಅಲ್ಲಿ ಕೇವಲ ಅಂದ್ರೆ ಸಚಿವರಿಗೆ ಮಾತ್ರ ಅವಕಾಶ ಇದೆ. ಸಚಿವರುಗಳಷ್ಟೇ ಎಂಟ್ರಿಯನ್ನ ಇದರಲ್ಲಿ ಇರೋದು. ಅದರಲ್ಲಿ ಉಪಮುಖ್ಯಮಂತ್ರಿಗಳು ಸೇರಿದ್ದಾರೆ. ಹಾಗಾಗಿ ಏನೇ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ರು ಕೂಡ ಸಿಎಂ ಅವರು ಉಪಮುಖ್ಯಮಂತ್ರಿಗಳ ಬಳಿನೂ ಮಾತನಾಡಬೇಕಾಗುತ್ತೆ. ಅವರನ್ನು ಆಚೆ ಇಟ್ಟು ಮಾತಾಡೋಕ್ಕಾಗೋದಿಲ್ಲ. ಕಾರಣ ಅವ್ರಿಗೂ ಅಲ್ಲಿ ಇನ್ವೈಟ್ ಮಾಡಿರೋದ್ರಿಂದ ಎಲ್ಲರ ಮುಂದೆನೂ ಏನು ಮಾತನಾಡ್ತಾರೆ, ಏನು ಹೇಳ್ತಾರೆ. ಸೊ ಒಂದು ಕೊನೆಯದಾಗಿ ಥ್ಯಾಂಕ್ ಯು, ನೀವೆಲ್ಲ ನನಗೆ ಸಹಕಾರ ಕೊಟ್ಟಿದ್ದು ಅಂತ ಹೇಳ್ತಾರೆ, ಅಥವಾ ಏನು ಆಗುತ್ತೆ. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಇಲ್ಲಿ. ಸದ್ಯಕ್ಕೆ ಈಗ ಎಲ್ಲರಿಗೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ. ಇದು ವಿದಾಯದ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ತಾ ಇದ್ದಾರೆ. ಕಾರಣ ಇವತ್ತೇ ರಾಜೀನಾಮೆ ಕೊಡ್ತಾರೆ ಅಂತ ಅವ್ರು ಹೇಳ್ತಾ ಇರೋದು. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಇಟ್ಸ್ ಎ ಕ್ಲೋಸ್ ಡೋರ್ ಮೀಟಿಂಗ್ ಅಂತಂದರೆ ಅಂಥ ಏನೇ ರೀತಿಯಾಗಿ ಅಲ್ಲಿ ಏನೂ ಮಾತಾಡೋಕ್ಕೂ ಕೂಡ ಆಗೋದಿಲ್ಲ. ಸಿದ್ದರಾಮಯ್ಯನವರಿಗೆ ಅವರ ಆಪ್ತ ಸಚಿವರ ಜೊತೆಗೆ ಮಾತಾಡೋದೆಲ್ಲ ನಿನ್ನೆನೇ ಮಾತನಾಡಾಗಿದೆ ಅವರು. ಯಾಕಂದರೆ ಈಗ ಉಪಮುಖ್ಯಮಂತ್ರಿಗಳು ಅಲ್ಲಿರಬೇಕಾದ್ರೆ ಹೊಸದಾಗಿ ಏನೋ ಸ್ಟ್ರಾಟಜಿ ಮಾಡೋದು ಅಂಥದ್ದು ಏನೂ ಆಗೋದಿಲ್ಲ. ಅದ್ರ ಬದಲಾಗಿ ಇಷ್ಟು ದಿನ ಸಹಕಾರ ಕೊಟ್ಟಿದ್ದು, ಇಷ್ಟು ದಿನ ನನ್ನ ಜೊತೆಗೆ ಇದ್ದಿದ್ದು, ಈ ವಿಚಾರವನ್ನೇ ಮಾತಾಡಬಹುದೇನೋ ಅಂತ ಲೆಕ್ಕಾಚಾರಗಳು. ಏನು ಡೀಟೇಲ್ಸ್ ಸಿಗ್ತಾ ಇದೆ ರವೀಶ್? ಅರುಣ್, ಅಧಿಕೃತವಾಗಿ ಹೇಳಬೇಕಾದನ್ನ ಎಲ್ಲ ಸಚಿವರಿಗೂ ಹೇಳಬೇಕಾಗುತ್ತೆ. ಯಾಕಂದ್ರೆ ಕೇವಲ ಆಪ್ತ ಸಚಿವರಿಗೆ ಅಷ್ಟೇ ಗೊತ್ತಿರುತ್ತೆ, ಉಳಿದಂತ ಸಚಿವರಿಗೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಹಾಗಾಗಿ ಅದನ್ನ ಕನ್ವೆ ಮಾಡುವಂತ ಪ್ರಯತ್ನವನ್ನ ಮಾಡಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ಸಲಹೆ ಕೊಟ್ಟಿರ್ತಕ್ಕಂಥದ್ದು, ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಅದರಂತೆ ನಡ್ಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಅದೇ ಎಂ ಬಿ ಪಾಟೀಲ್, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಮಾದೇವಪ್ಪ, ಇಷ್ಟು ಜನ ಯಾರು ಸುತ್ತಮುತ್ತ ಇರ್ತಾರೆ ಅವ್ರಿಗೆ ಮಾತ್ರ ಏನು ಹೈಕಮಾಂಡ್ ಕನ್ವೆ ಮಾಡಿದೆ ಅಂತ ಏನೋ ಸಿಎಂ ಸಿದ್ದರಾಮಯ್ಯ ಅವರು ಗುಟ್ಟಾಗಿ ಹೇಳಿರ್ಬೋದು. ಆದ್ರೆ ಎಲ್ಲಾ ಸಚಿವರನ್ನು ಕರೆದು ಹಿಂಗೆ ಆಗಿದೆ ಅಂತ ಕೂಡ ಇಲ್ಲಿ ತನಕ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ. ಆ ಕಾರಣಗಳಿಗೋಸ್ಕರವಾಗಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಎರಡು ವಿಚಾರ, ಒಂದು ಥ್ಯಾಂಕ್ಸ್ ಹೇಳೋದು, ಇನ್ನೊಂದು ಕನ್ವೆ ಮಾಡುವಂಥದ್ದು. ಇದನ್ನ ಎರಡು ವಿಚಾರಗಳನ್ನು ಕೂಡ ಇನ್ನೇನೋ ಶುರು ಮಾಡ್ತಾರೆ. ಈಗ ಆರಂಭದಲ್ಲಿ ಬ್ರೇಕ್ಫಾಸ್ಟ್ ಶುರು ಆಗಿದೆ. ಅದು ಕ್ಲೋಸ್ ಡೋರ್ ಏನಕ್ಕೆ ಅಂದ್ರೆ ಇದು ಎಲ್ಲೋ ಒಂದ್ ಕಡೆ ಬೇರೆ ಕಡೆ ಲೀಕ್ ಆಗಬಾರ್ದು, ರೆಕಾರ್ಡ್ ಮಾಡ್ಕೊಳ್ತಾರೆ. ಈಗ ಬೇರೆ ಬೇರೆ ರೀತಿಯ ಸಾಧನಗಳಿದೆ. ಹಾಗಾಗಿ ಅದೆಲ್ಲವೂ ಕೂಡ ಯಾರು ಕೂಡ ಇರಬಾರ್ದು, ಕೇವಲ ಸಚಿವರುಗಳಿಗಷ್ಟೇ ಎಂಟ್ರಿ. ಸಚಿವರು ಮತ್ತೆ ಸಿಎಂ ಮತ್ತೆ ಡಿ ಸಿ ಎಂ ಇಷ್ಟು ಜನ ಬಿಟ್ಟರೆ ಯಾರು ಕೂಡ ಇರಬಾರ್ದು ಅಂತ ಕೂಡ ಕಟ್ಟುನಿಟ್ಟಾಗಿ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಆ ಕಾರಣಗಳಿಗಷ್ಟೇ. ಅಂದ್ರೆ ಏನ್ ಮೆಸೇಜ್ ಇರುತ್ತೆ ಅನ್ನೋದು ಈಗಾಗಲೇ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಕೂಡ ಗೊತ್ತಾಗಿದೆ. ಆದ್ರೆ ಅಧಿಕೃತವಾಗಿ ಕನ್ವೆ ಮಾಡುವಂತ ಪ್ರಯತ್ನವನ್ನ ಈ ಸಂದರ್ಭದಲ್ಲಿ ಮಾಡಬಹುದು. ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮೌನ ಜಾಸ್ತಿ ಆಗಿದೆ, ಮಾತು ಕಡಿಮೆ ಆಗಿದೆ. ಅಂದ್ರೆ ಡೆಲ್ಲಿಯಿಂದ ಬಂದ ಬಳಿಕ ಈಗಲೂ ಕೂಡ ಅದನ್ನೇ ಮೇಂಟೈನ್ ಮಾಡ್ತಾ ಇದ್ದಾರೆ. ಆದ್ರೆ ಸಚಿವರನ್ನೆಲ್ಲರೂ ಕೂಡ ಒಂದ್ ರೀತಿಯಲ್ಲಿ ಮೌನ ನಗುವಿನಿಂದಲೇ ಎಲ್ಲರನ್ನೂ ಕೂಡ ಬರಮಾಡಿಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ಕೈ ಕುಲುಕಿ ಅವರನ್ನ ಬ್ರೇಕ್ಫಾಸ್ಟ್ಗೆ ಇನ್ವೈಟ್ ಮಾಡ್ಕೊಂಡು ಕೂರಿಸಿಕೊಂಡಿದ್ದಾರೆ. ಜೊತೆಗೆ ಸಿಎಂ ಮತ್ತೆ ಡಿ ಸಿ ಎಂ ಕೂಡ ಒಂದ್ ರೀತಿಯಲ್ಲಿ ಮುಖಾಮುಖಿ ಆಗಿರ್ತಕ್ಕಂಥದ್ದು. ಇಬ್ಬರನ್ನು ಕೂಡ ಕೈ ಕುಲುಕಿ ಎಲ್ಲ ಒಂದ್ ಕಡೆ ಆ ಒಂದು ಇದರಲ್ಲೂ ಕೂಡ ಮಾತುಕತೆ ಇನ್ನೂ ಕೂಡ ಶುರು ಆಗಿಲ್ಲ, ಅವ್ರನ್ನು ಕೂಡ ಇನ್ವೈಟ್ ಮಾಡ್ಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಂತ ಸಂದೇಶ ಏನಿತ್ತು, ಆ ಸಂದೇಶದ ಬಳಿಕ ಯಾವ ರೀತಿ ಒಂದ್ ರೀತಿಯಲ್ಲಿ ಮೌನ ಇತ್ತು ಅದೇ ರೀತಿ ಮೌನ ಇದೆ. ಜಾಸ್ತಿ ಯಾರಿಗೂ ಕೂಡ ಸಂಭ್ರಮ ಇಲ್ಲ. ಯಾಕೆಂದ್ರೆ ಇದು ವಿದಾಯ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರತಿಯೊಂದು ವಿದಾಯದಲ್ಲೂ ಕೂಡ ಈ ಒಂದು ಮೌನ ಆವರಿಸುತ್ತೆ. ಅದು ಸತ್ಯ ಕೂಡ, ವಾಸ್ತವ ಕೂಡ. ಅದೇ ರೀತಿ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲೂ ಕೂಡ ಒಂದು ರೀತಿಯಲ್ಲಿ ಮೌನವ ಆವರಿಸಿರ್ತಕ್ಕಂಥದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಸಂದೇಶವನ್ನ ಇನ್ನಷ್ಟೇ ಕನ್ವೆ ಮಾಡಬೇಕಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಸಂದೇಶವನ್ನ ಕನ್ವೆ ಮಾಡ್ತಾರೆ. ಅರುಣ್.